ನಿಜಕ್ಕೂ ಒಂದು ಕಡೆ ದುಃಖ, ಮತ್ತೊಂದು ಕಡೆ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಅದರಲ್ಲೂ ಈಗ ನಾವೇನ್ ತೋರಿಸ್ತಾ ಇದ್ವಿ ಡ್ರೋನ್ ವಿಜುವಲ್, ಹೊರಗಡೆ ಜನ ಸತ್ರು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅಂದ್ರೆ ಹೆಂಗೆ, ಯಾರ್ ಕಾರಣ, ಏನಂತ ಮಾತಾಡೋದು ಇವ್ರುಗಳಿಗೆ ಅಂತ. ವಿದ್ಯಾ, ನಿನ್ನೆ 11 ಜನ 11 ಸಾವು ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬಂದ ಬಳಿಕವೂ ಕೂಡ ವಿಧಾನಸೌಧದಲ್ಲೂ ಕಾರ್ಯಕ್ರಮ ಮುಂದುವರೆದಿತ್ತು. ಅದೇ ರೀತಿಯಾಗಿ ಅದಾದ ಬಳಿಕ ಕ್ರೀಡಾಂಗಣದಲ್ಲೂ ಕೂಡ ಮತ್ತೆ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿಗಳೇ ಅಲ್ಲಿದ್ದು ಮಾಡಿದ್ದನ್ನು ನಾವು ನೋಡಿದ್ವಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಇದ್ದರು. ಆದರೆ ಈ ಸಾವಿಗೆ ಹೊಣೆ ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ ಇಲ್ಲಿವರೆಗೂ ಕೂಡ ಸರ್ಕಾರ ಸ್ಪಷ್ಟವಾಗಿ ಯಾವ ಉತ್ತರವನ್ನು ಕೂಡ ಕೊಡ್ತಿಲ್ಲ. ನಾವು ಒಂದೊಂದೇ ಘಟನೆಯನ್ನು ವಿವರಿಸ್ತಾ ಹೋಗೋದೇ ಆದರೆ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರ ಎಲ್ಲ ವಿಚಾರದಲ್ಲೂ ಕೂಡ ವೈಫಲ್ಯ ಆಗಿದೆ ಅನ್ನೋದು ಸಾಬೀತಾಗ್ತಾ ಇದೆ. ಮೊದಲನೇದಾಗಿ ರಾಜ್ಯಕ್ಕೆ ಬರ್ತಾ ಇರುವಂತಹ RCB ತಂಡ ಗೆದ್ದಾಗಲೇ ಇಡೀ ದಿನ ಪೊಲೀಸರಿಗೆ ನಿದ್ದೆ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ RCB ಫ್ಯಾನ್ಸ್ ಸೆಲೆಬ್ರೇಷನನ್ನು ಮಾಡಿದರು. ಹಾಗಾದರೆ RCB ತಂಡ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ಜನ ಸೇರ್ಬೋದು ಅನ್ನುವಂಥ ಒಂದು ಅಂದಾಜು ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ಲ. ಅದರಲ್ಲೂ ಮುಖ್ಯಮಂತ್ರಿಗಳ ಬಳಿಯೇ ಗುಪ್ತಚರ ಇಲಾಖೆ ಇದೆ. ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳಿಗೆ ಸುಮಾರು 2 ಲಕ್ಷ ಜನ ಸೇರ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿತ್ತಂತೆ. ಆದರೆ ಅದಕ್ಕೂ ಅಧಿಕ ಜನ ಸೇರಿದ್ರು ಅನ್ನುವಂಥ ಒಂದು ಮಾಹಿತಿ ಮಾಧ್ಯಮಗಳಿಗೆ ಸಿಗ್ತಾ ಇರುವಂಥದ್ದು. ಅಧಿಕೃತವಾಗಿ ಗೃಹ ಸಚಿವ ಪರಮೇಶ್ವರ್ ಅವರೇ ಇವತ್ತು ಹೇಳಿರುವಂಥದ್ದು ಸುಮಾರು 7 ಲಕ್ಷಕ್ಕೂ ಅಧಿಕ ಜನ ನಿನ್ನೆ ಬೆಂಗಳೂರಿಗೆ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿದ್ರು ಅಂತ. ಹಾಗಾದರೆ ಯಾವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ರು ಅನ್ನುವಂಥದ್ದನ್ನು ಕೂಡ ಪೊಲೀಸ್ ಕಮಿಷನರ್ ಬಳಿ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ. ಒಟ್ಟಾರೆ ಒಂದು ರೀತಿಯಲ್ಲಿ ವಿಧಾನಸೌಧದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಯಾವುದೇ ಒಂದು ಶಿಸ್ತು ಕೂಡ ಇರಲಿಲ್ಲ. ಅಲ್ಲಿ ಒಂದು ಸಮಾವೇಶ ಒಂದು ಸಭೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕಾಗಿತ್ತೋ, ಒಂದು ಸರ್ಕಾರದ ಕಾರ್ಯಕ್ರಮ ಯಾವ ರೀತಿಯಾಗಿರಬೇಕಾಗಿತ್ತೋ ಆ ರೀತಿಯಾಗಿ ಇರಲಿಲ್ಲ. ಅದಾದ ಬಳಿಕ KCA ಪಾತ್ರ ಏನು? KCA ಪಾತ್ರ ಭಾಳಷ್ಟು ದೊಡ್ಡ ಪಾತ್ರ ಇದರಲ್ಲಿ. ಯಾಕಂತ ಹೇಳಿದ್ರೆ ನಿನ್ನೆ ಇದ್ದಂತಹ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ರೆ ಒಬ್ಬರ ಸಾವು ಕೂಡ ಆಗ್ತಿರ್ಲಿಲ್ಲ. ಅದ್ಯಾವ ಕಾರಣಕ್ಕೆ ಓಪನ್ ಮಾಡಿಲ್ವೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ನಾವೇನು ಆ ಗೇಟ್ ಬಳಿ 11 ಜನ ಸತ್ರು ಅಂತ ಹೇಳ್ತಿದ್ವಿ, ಆ ಗೇಟ್ ಬಳಿ ಬೆಳಗ್ಗೆಯಿಂದಲೂ ಕೂಡ ಜನಸಾಮಾನ್ಯರು ಬಂದು ಕಾಯ್ತಾ ಇದ್ರು ನಮ್ಮನ್ನು ಒಳಗಡೆಗೆ ಬಿಡ್ತಾರೆ ಅಂತ. ಯಾವಾಗ ಇನ್ನೇನು RCB ಟೀಮ್ ವಿಧಾನಸೌಧದಿಂದ ಈ ಕಡೆ ಬರ್ಬೋದು ಅನ್ನುವಂತಹ ಒಂದು ಮಾಹಿತಿ ಬಂತು, ಆಗ ನುಗ್ಗೋದಕ್ಕೆ ಶುರು ಮಾಡುವಂಥದ್ದು. ಆ ನುಗ್ಗಿದ್ದರಿಂದ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನರು ಅಸಹಜ ಸಾವಿಗೆ ಕಾರಣರಾಗಿದ್ದಾರೆ. ಇದರ ನೇರ ಹೊಣೆ ಹೊರಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ, ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಇದ್ರ ಜೊತೆಗೆ KCA ಆಡಳಿತ ಮಂಡಳಿ, ಯಾಕಂತ ಹೇಳಿದ್ರೆ ಅವ್ರಿಗೆ ಸುಮಾರು ವರ್ಷಗಳಿಂದ ಕ್ರಿಕೆಟನ್ನು ಆಡಿಸ್ತಾ ಬಂದಿದ್ದಾರೆ. ಎಷ್ಟು ಜನ ಅಲ್ಲಿ ತುಂಬ್ತಾರೆ ಅಂತ ಗೊತ್ತು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಕೊನೆ ಕ್ಷಣದವರೆಗೂ ಕೂಡ ಮಾಹಿತಿ ಕೊಡಲೇ ಇಲ್ಲ. ಯಾವ್ಯಾವ ಗೇಟಲ್ಲಿ ಬಿಡಬೇಕಾಗುತ್ತೆ, ಎಲ್ಲಿ ಬಿಟ್ಟರೆ ಜನಸಂದಣಿ ಕಡಿಮೆ ಮಾಡ್ಬೋದು. ಪೊಲೀಸ್ ಇಲಾಖೆಯವರು ಹೇಳ್ತಾ ಇರುವಂಥ ಒಂದು ಮಾಹಿತಿ ಪ್ರಕಾರ ನಾವು ಬೆಳಗ್ಗೆಯಿಂದಲೂ ಕೂಡ ಅವರನ್ನು ಸಂಪರ್ಕ ಮಾಡಿದ್ವಿ, ಎಷ್ಟು ಗೇಟ್ಗಳಲ್ಲಿ ಬಿಡ್ತೀರಾ, ನಾವು ಎಲ್ಲೆಲ್ಲಿ ಜನರನ್ನು ಮೂವ್ ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ಕೊಡಲಿಲ್ಲ. ಸಂಬಂಧಪಟ್ಟಂತಹ ಪೊಲೀಸರಿಗೆ ಆ ಮಾಹಿತಿಯನ್ನು KCA ಆಡಳಿತ ಮಂಡಳಿ ಕೊಡಲಿಲ್ಲ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ಪೊಲೀಸರು ಅದನ್ನೇ ಹೇಳ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭ ಆಗಿದೆ. ಒಂದು ಕಾಲ್ಗೆ ಅಲ್ಲಿ DC ಜಗದೀಶ್ ಅವರು ಭೇಟಿನೂ ಕೊಡ್ತಾ ಇದ್ದಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ತದ ಬಳಿಕ ಬಹುತೇಕ KCA ಆಡಳಿತ ಮಂಡಳಿಯ ವಿರುದ್ಧ ಚುರುಕು ಮುಟ್ಟಿಸುವಂಥ ಒಂದು ಸಾಧ್ಯತೆ ಇದೆ, FIR ದಾಖಲಿಸುವಂಥ ಒಂದು ಸಾಧ್ಯತೆ ಇದೆ. ಆದರೆ ಇಂಥ ಒಂದು ಕಾಲ್ತುಳಿತದಿಂದ ಆದಂತಹ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸರಣ ಸಾವುಗಳು ಆದಾಗ ಸಹಜವಾಗಿ ಅಲ್ಲಿ ಯಾರಿದ್ರೋ ಅವ್ರ ಮೇಲೆ ದೂರು ದಾಖಲಾಗಿರುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ಈ ಪ್ರಕರಣದಲ್ಲಿ ಸರ್ಕಾರ ಯಾಕೆ ಹಿಂದೆ ಮುಂದೆ ನೋಡ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಸರ್ಕಾರದ ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು KCAದವ್ರದ್ದು ಕೂಡ ಇದೆ. ಆದರೆ ಈ KCA ಆಡಳಿತ ಮಂಡಳಿಯಲ್ಲಿರುವಂಥವರು ಎಲ್ಲರೂ ಕೂಡ ಎಲ್ಲ ಪಕ್ಷದ ಬಾಲಂಗೋಚಿಗಳೇ, ಎಲ್ಲ ಪಕ್ಷದ ನಾಯಕರುಗಳ ಬಾಲಂಗೋಚಿಗಳೇ, ಎಲ್ಲ IAS ಅಧಿಕಾರಿಗಳ ಬಾಲಂಗೋಚಿಗಳೇ, ಎಲ್ಲ IPS ಅಧಿಕಾರಿಗಳ ಬಾಲಂಗೋಚಿಗಳೇ. ಈ ಕಾರಣಕ್ಕೋಸ್ಕರ ಇವರನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ವಿದ್ಯಾ, ಮಾರುತಿ, ಈ ತನಿಖೆ ಗಿನಿಕೆ ಇವೆಲ್ಲವೂ ಕೂಡ ಕೇವಲ ಕಣ್ಣೊರಿಸುವ ತಂತ್ರ ಅಷ್ಟೇ. ಒಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ತಾ ಇದ್ದಾರೆ ಇದರಿಂದ ದೂರ ಆಗೋಕೆ. ಮತ್ತೊಂದು, ಇಷ್ಟೊಂದು ಆತುರವಾದಂತಹ ಪ್ಲಾನಿಂಗ್ ಅಥವಾ ಕಾರ್ಯಕ್ರಮ ಯಾರಿಗ ಅಗತ್ಯ ಆಯ್ತು, ಏನಕ್ಕೆ ಅಗತ್ಯ ಆಯ್ತು? ಅಂಡ್ ಈ ಸಾವು ಕಪ್ಪಿನ ಮೇಲಾದಂತಹ ಸಂಭ್ರಮಾಚರಣೆ ಅಲ್ಲ, ಇದು ಸಾವಿನ ಮೇಲಾದಂತಹ ಸಂಭ್ರಮಾಚರಣೆ. ಒಪ್ಕೊಳ್ತಾರ ಇದನ್ನ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾಗಿ 11 ಜನರು ಬಲಿಯಾಗ್ತಾರೆ ಅಂತ ಮಾಹಿತಿ ಗೊತ್ತಿರಲಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಪ್ರಕರಣದಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯತೆ ಇದೆ. ಆದರೆ ಜನರು ಕೂಡ
ನಾವು ಎಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಹೋಗಬೇಕು ಅಂತ. ಯಾಕಂತ ಹೇಳಿದ್ರೆ ಮೊನ್ನೆ ತಡರಾತ್ರಿ ನಾವು ಮನೆಗಳಿಗೆ ಮುಟ್ಟಿದ್ದೇ ದೊಡ್ಡ ಸಾಹಸ. ಪ್ರತಿ ಬೀದಿಯಲ್ಲೂ ಕೂಡ ಅಡ್ಡ ಆಗ್ತಿದ್ರು, ಪ್ರತಿ ಏರಿಯಾದಲ್ಲೂ ಕೂಡ ಅಡ್ಡ ಆಗ್ತಿದ್ರು. ಅದಾದ ಬಳಿಕ ನಿನ್ನೆ ಫೀಲ್ಡಲ್ಲಿದ್ದಂತಹ ವರದಿಗಾರರ ಪರಿಸ್ಥಿತಿ ನೋಡಬೇಕಾಗಿತ್ತು. ವರದಿಗಾರರು ಏನಾದರೂ ಬುದ್ಧಿ ಮಾತು ಹೇಳಿದ್ರೆ ದಟ್ ಈಸ್ ಮೈ ಓನ್ ರಿಸ್ಕ್ ಅನ್ನುವಂಥ ಒಂದು ಮಾತುಗಳನ್ನು ಜನರು ಕೂಡ ಹೇಳ್ತಿದ್ರು. ಹಾಗಂದ ಮಾತ್ರಕ್ಕೆ ಜನರದಷ್ಟೇ ತಪ್ಪು, ಸರ್ಕಾರದ ತಪ್ಪಿದೆ ಅಂತ ಹೇಳಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ. ಸರ್ಕಾರದ ತಪ್ಪಿದ್ದೇ ಇದೆ. ಯಾಕಂತ ಹೇಳಿದ್ರೆ ಕೇವಲ 8-9 ಗಂಟೆಗಳ ಹಿಂದೆ ಅಷ್ಟೇ ಕಪ್ಪು ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ದೊಡ್ಡ ಸಭೆಯನ್ನು ಮಾಡಿದ್ರೆ, ದೊಡ್ಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರೆ ಏನೆಲ್ಲ ಅನಾಹುತಗಳು ಆಗ್ಬೋದು ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಿರುತ್ತೆ. ಇಂಟೆಲಿಜೆನ್ಸ್ ಮಾಹಿತಿ 2 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ ಇವ್ರು ಲೆಕ್ಕಾಚಾರ ಹಾಕ್ಕೋಬೇಕು, ಇನ್ನೂ ಅದಕ್ಕೆ ಇನ್ನೊಂದು 2 ಲಕ್ಷ ಜನ ಹೆಚ್ಚಾಗಿ ಸೇರ್ಬೋದು ಅಂತ. ಇದರಲ್ಲಿ ಸಿದ್ದರಾಮಯ್ಯವರು ವಿಫಲರಾಗಿದ್ದಾರೆ, DK ಶಿವಕುಮಾರ್ ಅವರು ಕೂಡ ವಿಫಲರಾಗಿದ್ದಾರೆ. ಈಗ ಬಹಿರಂಗವಾಗಿ ಬಂದು ಮಾತಾಡ್ತಿರುವಂತಹ BJP ನಾಯಕಗಳಾಗಿರ್ಬೋದು, JDS ನಾಯಕಗಳಾಗಿರ್ಬೋದು, ಹಾಗಾದರೆ ಅವ್ರ ಮಕ್ಕಳು ಬಂದಿರಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿನ್ನೆ ಅವ್ರ ಮಕ್ಕಳು ಕೂಡ ವಿಧಾನಸೌಧ ಒಳಗಡೆನೇ ಇದ್ದರು. ನಿನ್ನ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹೋಗಿದ್ರು ಗೊತ್ತಾ? ನಾವು, ನೀವು, ನಮ್ಮ ಕುಟುಂಬದವರು, ನಿಮ್ಮ ಕುಟುಂಬದವರು ಹೋಗಿಲ್ಲ. ಹೋಗಿದ್ದಂಥವರು ಕಾಂಗ್ರೆಸ್ ಶಾಸಕರುಗಳು, ಕಾಂಗ್ರೆಸ್ ಪರಿಷತ್ ಸದಸ್ಯರುಗಳು, BJP ನಾಯಕಗಳ ಮಕ್ಕಳು, IAS ಅವರ ಮಕ್ಕಳು, IPS ಅವ್ರ ಮಕ್ಕಳು. ಹಾಗಾದರೆ ವಿಧಾನಸೌಧಕ್ಕೆ ಇವ್ರಿಗೆಲ್ಲರಿಗೂ ನೇರವಾಗಿ ಪ್ರವೇಶ ಇದೆಯಾ? ವಿಧಾನಸೌಧಕ್ಕೆ ಪ್ರವೇಶ ಇರೋದು ಯಾರಿಗೆ? ಮಾಧ್ಯಮದವ್ರಿಗೆ, ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ, ವಿಧಾನಸೌಧ ಒಳಗಡೆ ಕೆಲಸ ಮಾಡುವಂತಹ ಡಿ ಗ್ರೂಪ್ ನೌಕರರಿಂದ ಅದೇ ಮಾರುತಿ, ಇದು ಫ್ಯಾನ್ಸ್ ಶೋ ಅಲ್ಲ, ಫ್ಯಾಮಿಲಿ ಶೋ ಮಾಡ್ಕೊಂಡಿದ್ದಾರೆ ಅಷ್ಟೇ ವಿಧಾನಸೌಧದಲ್ಲಿ. ಮತ್ತೊಂದ್ ಕಡೆ ಈಗ ಚರ್ಚೆ ಆಗ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಹೈದರಾಬಾದ್ ನಲ್ಲಿ ಅಲ್ಲು ಅರ್ಜುನ್ ಅವ್ರ ಸಿನಿಮಾ ರಿಲೀಸ್ ಆದಾಗ ಕಾಲ್ ತುಳಿತಾ ಇತ್ತು, ಇಬ್ರು ಸಾವನ್ನಪ್ಪಿದ್ರು. ಏಕಾಏಕಿ ಅವ್ರ ಮನೆಯಿಂದ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಲ್ಲ, ಇಲ್ಲಿ ಯಾಕೆ ನಮ್ಮ ರಾಜ್ಯದಲ್ಲಿ ಆ ಗಟ್ಟಿತನ ತೋರಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಹಾಕ್ತಾರ ಯಾರ ಮೇಲಾದ್ರೂ FIR ನ? ಯಾರ ಮನೆಯಿಂದಾದ್ರೂ ಯಾರನ್ನಾರು ಲೀಡರ್ಸ್ನ ಎಳ್ಕೊ ಬರ್ತಾರ? ಆಗತ್ತಾ ನಮ್ಮ ಪೊಲೀಸರ ಕೈಲದು? ವಿದ್ಯಾ ಕೊಹ್ಲಿ ಸೇರಿದಂತೆ ಇಡೀ ತಂಡ ವಿಧಾನಸೌಧಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ಸಹಜವಾಗಿ ನಾಯಕರುಗಳಿಗೆ ಇದ್ದೇ ಇರುತ್ತೆ, ನಮ್ಮ ಕುಟುಂಬವನ್ನು ಕರ್ಕೊಂಡು ಹೋಗಬೇಕು, ಅವ್ರ ಜೊತೆ ಒಂದು ಫೋಟೋ ಪೋಸ್ ಕೊಡಬೇಕು ಅಂತ. ಆದರೆ ಅದು ವಿಧಾನಸೌಧದಲ್ಲೇ ಮಾಡ್ಕೋಬೇಕಾಗಿತ್ತಾ? ಅದಾದ ಬಳಿಕ ಹೋಟೆಲಲ್ಲಿ ಅವಕಾಶ ಇತ್ತು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೊಮ್ಮಗನಿಂದ ಹಿಡಿದು DK ಶಿವಕುಮಾರ್ ಅವರ ಆಪ್ತರ ಬಳಗದಿಂದ ಹಿಡಿದು ಬಹುತೇಕ MLA ಮತ್ತು MLCಗಳ ಮಕ್ಕಳು ಬಂದಿದ್ದರು, IAS ಮತ್ತು IPS ಅವರ ಮಕ್ಕಳು ಬಂದಿದ್ದರು. ಇವ್ರಿಗೆಲ್ಲರಿಗೂ ಕೂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಒಳಗಡೆ ಹೋಗೋದಕ್ಕೆ ದೊಡ್ಡ ಸಾಹಸ ಏನು ಆಗ್ತಿರಲಿಲ್ಲ. ನಿಮ್ಮಂಥವ್ರಿಗಾದರೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಯಾರೋ ಇಂಥ ಆಟಗಾರರು ಬಂದಾಗ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇವ್ರಿಗೆ ಸಲೀಸಾಗಿ ಹೋಗ್ಬೋದಾಗಿತ್ತು. ಎರಡೂ ಕಾರ್ಯಕ್ರಮಗಳು ಮುಗಿದ ಬಳಿಕ ನೇರವಾಗಿ ಅವರನ್ನು ಭೇಟಿ ಮಾಡುವಂಥ ಒಂದು ಅವಕಾಶವನ್ನು KC ಅವರೇ ಮಾಡಿಕೊಡ್ತಾಯಿದ್ರು. ಆದರೆ ಆ ಕೆಲಸವನ್ನು ಈ ನಾಯಕರುಗಳು ಯಾರೂ ಕೂಡ ಮಾಡಲಿಲ್ಲ. ನಿನ್ನೆ ವೇದಿಕೆಗೆ ಬಂದಾಗಲೇ ಅಲ್ಲೇ ಫೋಟೋ ಪೋಸ್ ಕೊಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ನೀವು ಹೇಳಿದಂತೆ ಅದು ಒಂದು ರೀತಿ ರಾಜ್ಯದ ಕಾರ್ಯಕ್ರಮ ಅಲ್ಲದೆ, ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಒಂದು ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಇದ್ದಿದ್ದು ನಿಜ. ಒಂದು ಕುಟುಂಬದವರು ಕೂಡ ಯಾರು ಇಷ್ಟು ಹೀನಾಯವಾಗಿ ಯಾವ ಒಂದು ಕಾರ್ಯಕ್ರಮವನ್ನು ಮಾಡೋದಿಲ್ಲ. ಅಷ್ಟು ಹೀನಾಯವಾಗಿ ನಿನ್ನೆ ಸರ್ಕಾರದ ವತಿಯಿಂದ ಆದಂಥ ಒಂದು ಕಾರ್ಯಕ್ರಮ ಆಗಿತ್ತು. ಅಲ್ಲಿಗೆ ಬಂದಂತಹ ಆಟಗಾರರಿಗೆ ಒಂದು ರೀತಿ ಅದು ಮುಜುಗರ ಆಗ್ತಿತ್ತು. ಏನಪ್ಪ ಇಷ್ಟು ಜನ ಸೇರಿದ್ದಾರೆ, ಇವ್ರಿಗೊಂದು ವೇದಿಕೆ ಮೇಲೆ ಒಂದು ಶಿಸ್ತಿಲ್ವಾ ಅಂತ. ಜನರು ಆಸೆ ಪಡೋದು ನಿಜ. ನಮ್ಮ ನಾಯಕ ಬಂದಿದ್ದಾನೆ, ನಾವು ಇಷ್ಟಪಡುವಂತಹ ಆಟಗಾರ ಬಂದಿದ್ದಾನೆ, ಅವನನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಮುನ್ನುಗ್ಗಿ ಬರೋದು ನಿಜ. ಆದರೆ ಅಲ್ಲಿ ಓಡಾಡ್ತಿದ್ದಂತಹ MLCಗಳನ್ನು ನೀವು ನೋಡ್ಬೋದು, MLAಗಳನ್ನು ನೋಡ್ಬೋದು, ಹಿರಿಯ ನಾಯಕರುಗಳನ್ನು ನೋಡ್ಬೋದು, ಜೊತೆಗೆ ಅವ್ರ ಜೊತೆ ಇರುವಂತಹ ಬಾಲಂಗೋಚಿಗಳನ್ನು ನೋಡ್ಬೋದು. ವೇದಿಕೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಕಿಕ್ಕಿರಿದು ತುಂಬಿತ್ತು. ಒಂದು ವೇಳೆ ಅದೃಶ್ಯವಶಾತ್ ಅಲ್ಲಿ ಏನೂ ಆಗಿಲ್ಲ, ಆ ವೇದಿಕೆ ಏನಾದರೂ ಮುರಿದು ಬಿದ್ದಿದ್ರೆ ಪರಿಸ್ಥಿತಿ ಏನಾಗಿರೋದು? ಯಾಕಂತ ಹೇಳಿದ್ರೆ ಬರೀ ಕರ್ನಾಟಕದ ಆಟಗಾರರು ಅಷ್ಟೇ ಇರಲಿಲ್ಲ, ಅಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ಪ್ರತಿನಿಧಿಸುವಂಥ ಆಟಗಾರರಿದ್ದರು, ಬೇರೆ ಬೇರೆ ದೇಶಗಳನ್ನು ಪ್ರತಿನಿಧಿಸುವಂಥ ಆಟಗಾರರಿದ್ದರು. ಇವತ್ತು ಕೇವಲ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥ ಈ ಘಟನೆ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಿತ್ತು. ಈ ಎಚ್ಚರಿಕೆಯನ್ನು, ಈ ಕಾಮನ್ ಸೆನ್ಸನ್ನು ನಮ್ಮ ನಾಯಕರಿಗೆ ಇರಲಿಲ್ವ? ಅದು ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮಗದೋದ್ರ ಆಗಿರ್ಬೋದು. ಇವತ್ತು ಸರ್ಕಾರ ಕಾಂಗ್ರೆಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಅವ್ರ ತಪ್ಪು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಈಗ SS ಆಗಿದ್ರೆ ಎಲ್ಲರೂ ಬೆನ್ನು ತಡ್ಕೊಳ್ತಿದ್ರು. ಆದರೆ ಈಗ ಸಮಸ್ಯೆ ಆಗಿದೆ. ಹೀಗಾಗಿ ಸಮಸ್ಯೆಯಲ್ಲಿ ಇನ್ನಷ್ಟು ಆ ಸಮಸ್ಯೆಗೆ ಕಾರಣ ಯಾರು ಅನ್ನುವಂಥ ಹುಡುಕುವಂಥ ಒಂದು ಕೆಲಸ ಆಗ್ತಿದೆ. ಅದೇ ರೀತಿ ಇಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ರೀತಿಯಾಗಿ ಮುಂಜಾಗ್ರತೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ಸಹಜವಾಗಿ ಪೊಲೀಸ್ ಇಲಾಖೆಯವರು ತೆಗೆದುಕೊಳ್ಬೇಕಾಗಿತ್ತು, ಪೊಲೀಸ್ ಇಲಾಖೆಯವರು ತೆಗೆದುಕೊಂಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ
ಕೇವಲ 8 ಗಂಟೆಯಲ್ಲಿ ನೀವು 3-4 ಕಡೆ ಅಂದರೆ ಒಂದು ಕಡೆ HAL ಅಲ್ಲಿ ಭದ್ರತೆಯನ್ನು ಕೊಡಬೇಕು. ತದಬಳಿಕ ಅವರು ಹೋಟೆಲ್ಗೆ ಬರ್ತಾರೆ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬರ್ತಾರೆ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಬಳಿ ಭದ್ರತೆಯನ್ನು ಕೊಡಬೇಕು. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಭದ್ರತೆಯನ್ನು ಕೊಡಬೇಕು. ಅದ್ರ ಜೊತೆಗೆ ಕ್ರೀಡಾಂಗಣದಲ್ಲಿ ಭದ್ರತೆಯನ್ನು ಕೊಡಬೇಕು. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡೋದು? ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಖಂಡಿತ ಪೊಲೀಸರು ಕೂಡ ನಿಭಾಯಿಸ್ಬೋದಾಗಿತ್ತು. ಜೊತೆಗೆ ನೀವು ಇನ್ನೂ ಕಪ್ಪು ಗೆದ್ದಿರುವಂಥದ್ದು ಕೇವಲ 8-9 ಗಂಟೆಗಳಾದಂತಹ ಸಂದರ್ಭದಲ್ಲಿ ಈ ಈಟ್ ಹಂಗೆ ಇತ್ತು. ಅದನ್ನು 1-2-3 ದಿನಗಳ ಕಾಲ ಕಾದ್ ನೋಡಿದ್ರೆ ಒಂದು ಕಡೆ ಪೊಲೀಸರು ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು, ಮತ್ತೊಂದು ಕಡೆ ಬಹಳಷ್ಟು ಜನ ಬೆಂಗಳೂರಿಗೆ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಅಲ್ಗು ಇಲ್ಗು ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಊರುಗಳು ವಾಪಸ್ ಹೋಗ್ತಿದ್ರು. ಇಷ್ಟು ದೊಡ್ಡ ಮಟ್ಟದ ಜನಸಾಗರ ಅಲ್ಲಿ ಸೇರ್ತಿರ್ಲಿಲ್ಲ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ನಿಮಗೊಂದು ಕಾರ್ಯಕ್ರಮ ಮಾಡುವ ಕೆಪಾಸಿಟಿ ಇಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ಮಾಡಕ್ಕೆ ಹೋಗ್ಬಾರ್ದಿತ್ತು.